ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇದು ನಮ್ದೇನು ಹೊಸ ವರ್ಷ ಅಲ್ಲ, ನಮ್ದು ಹೊಸ ವರ್ಷ ಯುಗಾದಿಗೆ ಬರುತ್ತೆ. ಈಗ ಒಟ್ಟು ಕ್ಯಾಲೆಂಡರ್ ಚೇಂಜ್ ಆಗತ್ತೆ ಅಂತ ನಾವು ಮಾಡತ್ತೀವಿ. ಕ್ಯಾಲೆಂಡರ್ ಚೇಂಜ್ ಆಗುತ್ತಾ? ಕ್ಯಾಲೆಂಡರ್ ಚೇಂಜ್ ಆಗುತ್ತಾ? ದಿನಕ್ಕೆ ಜಾತ್ರೆ, ಇನ್ನ 3-4 ದಿನಕ್ಕೆ ಜಾತ್ರೆ ಐತಿ. ಲೈಟ್ಸ್ ಎಲ್ಲ ಹಾಕ್ಯಾರ. ಎಂಟ್ರೆನ್ಸ್ ಒಳಗೂ ಚೆನ್ನಾಗಿ ಮಾಡ್ಯಾರ ಲೈಟ್ಸ್ ಎಲ್ಲ. ನೋಡ್ರಿ ಇಲ್ಲಿ ಬೇರೆ ಬೇರೆ ಊರಾಗಿಂದ ಕಟ್ಟಿಗೆ ಮತ್ತು ಏನೇನ ಸಾಮಾನು ಎಲ್ಲ ತೊಗೊಂಬಂದಾರ ಜಾತ್ರೆಗೆ ಅಂತಂದು. ಅತ್ತಾಗ ಅದ್ರ ಜೊತೆಗೆ ಭಜನೆ ಮಾಡತ್ತಾರೆ, ನಡ್ಕೊಂಡು ಬಂದಾರ ಅನ್ಸುತ್ತವ್ರು ಎಲ್ಲರೂ. ನೋಡ್ರಿ ಈಗ ನಾವು ತೇರ್ ಮುಂದನ ಹೊಂಟೀವಿ. ಈಗ ಸದ್ಯಕ್ಕಂತೂ ಇಲ್ಲೇ ಪಾರ್ಕ್ ಮಾಡತ್ತೀವಿ. ಆದ್ರೆ ಜಾತ್ರೆಯಾಗ ಇಲ್ಲಿ ಪಾರ್ಕಿಂಗ್ ಏನು ಇರಂಗಿಲ್ಲ. ಇಲ್ಲೆಲ್ಲ ಜನ ತುಂಬ್ಕೊಂಡ್ಬಿಟ್ಟಿರ್ತಾರೆ ಸುತ್ತಲೂ. ಇಲ್ಲೆಲ್ಲ ದೊಡ್ಡ ದೊಡ್ಡ ಹಗ್ಗ ಕಟ್ಟಿರ್ತಾರೆ, ಇಲ್ಲಿಂದ ಅಲ್ಲಿವರೆಗೂ ಜಗ್ತಾರ. ಅಲ್ಲೇ ಮುಂದೆ ನೋಡಿದ್ರೆ ಇಲ್ಲೆಲ್ಲ ಜೋಕಾಲಿ ಎಲ್ಲ ಅದಾವ. ಇಲ್ಲಿ ಸಾಮಾನೆಲ್ಲ ಹಚ್ಚಿರ್ತಾರೆ. ಇದು ತೇರು ಇನ್ನು ರೆಡಿ ಆಗ್ಬೇಕಿದ್ದು. ಅಷ್ಟು ಚಂದ ಕಾಣತೈತಿ. ಇಲ್ಲಿ ಫುಲ್ಲೆಲ್ಲ ಲೈಟ್ಸ್ ಹಾಕಿರ್ತಾರೆ, ಇದ್ರ ಮ್ಯಾಲೆಲ್ಲ ಹತ್ತಿ ಕುಂತಿರ್ತಾರೆ ಜನ. ಹೋದ್ರೆ ಮಠಕ್ಕೆ ಹೋಗ್ತೀವಿ, ಈ ಕಡೆ ಹೋದ್ರೆ ಊಟದ್ದು ಬರ್ತೈತಿ. ಇಷ್ಟೆಲ್ಲ ಮುಂಜಾಗ್ರತೆ ಕ್ರಮಗಳಿಂದ ನೀರೆಲ್ಲ ಹಾಕ್ತಾರ. ಈಗ ಹೊಂಟೈತೆಲ್ಲ ಅದ ದಾರಿಗೆ ಹೋದ್ರೆ ದಾಸೋದೆಲ್ಲ ವ್ಯವಸ್ಥೆ ಐತಿ. ನೋಡಿದ್ರಲ್ಲ ಎಷ್ಟು ಚಂದ ಭಜನೆ ಮಾಡ್ಕೊಂಡು ಬರತ್ತಿದ್ರು. ಇಲ್ಲಿ ಒಳಗೂ ಈ ಕಡೆನೇ ಎಲ್ಲ ಕುತ್ಕೊಂಡು ಭಜನಿನ ಮಾಡತ್ತಿದ್ರು ಆ್ಯಕ್ಚುಲಿ. ಇವೆಲ್ಲ ಬುಕ್ ಸಣ್ಣ ಸಣ್ಣ ಬುಕ್ಸ್ ಎಲ್ಲನೂ ಅಜ್ಜಾರ್ ಪ್ರವಚನಗಳು. ಅದ್ರದ್ದು ಒಂದೊಂದೊಂದೊಂದು ಭಾಗಗಳದಾವ ಇದ್ರಾಗ. ಅದಕ್ಕೊಂದೊಂದು ಟೈಟಲ್ ಹಾಕಿ ಒಂದೊಂದು ಸಪ್ರೇಟ್ ಸಣ್ಣ ಬುಕ್ ಥರ ಮಾಡ್ಯಾರ. ಅದ್ರಾಗ ನಾವು ಒಂದು 5 ಬುಕ್ಸ್ ತೊಗೊಂಡ್ವಿ. ಏನು ಭಾಳೇನು ಪ್ರೈಸ್ ಇಲ್ಲ, ಒಂದು 20 ರೂಪೀಸ್ ಐತಿ. ಇದೇ ಜಾಗದಾಗ ಇವತ್ತು ತೆಪ್ಪೋತ್ಸವ ಐತಿ. ಇಲ್ಲೆಲ್ಲ ರೆಡಿ ಆಗತ್ತೈತಿ ನೋಡ್ರಿ. ಇದು ತೆಪ್ಪೋತ್ಸವದ ತಯಾರಿ. ಇದು ಸಾಯಂಕಾಲ ನೋಡೋಕೆ ಇಲ್ಲೆಲ್ಲ ಜನ ಕುತ್ಕೊಂಡ್ಬಿಟ್ಟಿರ್ತಾರೆ, ತುಂಬಿಟ್ಟಿರ್ತದೆ ಇದೆಲ್ಲ ಜಾಗ. ನೈಟ್ ವ್ಯೂ ಚಂದ ಇರುತ್ತೆ ಇಲ್ಲೇ. ಬಟ್ ನಮ್ಗೆ ಅನ್ಫಾರ್ಚುನೇಟ್ಲಿ ನೋಡೋಕ್ಕಾಗಲಿಲ್ಲ, ಸ್ವಲ್ಪ ಕೆಲಸ ಆಯ್ತಂತ ಲಘು ಬಂದುಬಿಟ್ವಿ. ಇಷ್ಟ ನೋಡ್ಕೊಂಡ್ವಿ, ಇಷ್ಟ ವೀಡಿಯೋಸ್ ಕ್ಯಾಪ್ಚರ್ ಮಾಡೋಕ್ಕಾಯ್ತು. ಮತ್ತು ಹಂಗೆ ಮುಂದೆ ಹೋದ್ವಿ. ಮೇಲೆ ಮಠ ದೇವಸ್ಥಾನ ಎಲ್ಲ ನೋಡ್ಕೊಂಡು ಬರೋಕಂದ ಮೇಲೆ ಹೋದ್ವಿ. ಸಖತ್ತಾಗಿತ್ತು. ಮೇಲೇನೂ ಎಲ್ಲ ಭಜನೆ ಮಾಡತ್ತಿದ್ರಿಲ್ಲ. ಈ ಟೆಂಪಲ್ದು ಡೋರ್ ಮಾತ್ರ ಸಣ್ಣದು. ಈ ಇಟ್ರಾಗ ಹೋಗಿ ಆ ಕಡೆ ಸಣ್ಣದ್ರಾಗ ಬರ್ಬೇಕು. ಹಂಗೆ ಮೇಲೆ ಹೋದ್ರೆ ಇಲ್ಲಿ ಅಜ್ಜಾರು ಕೂತಿರ್ತಾರೆ. ಪೂರ್ತಿ ಮೇಲೆ ಹೋದ್ರೆ ಫುಲ್ ಕೊಪ್ಪಳದ ವ್ಯೂ ಕಾಣುತ್ತೆ. ಆ ವ್ಯೂ ತೋರಿಸ್ತೀನಿ, ಸಖತ್ತಾಗೈತಿ ನೋಡ್ರಿ. ಇದು ಕಂಬ ಅಂತೂ ಸಖತ್ತೈತಿ. ಇಲ್ಲಿಂದ ವ್ಯೂ ನೋಡಿದ್ರೆ ಮಾತ್ರ ಏನು ಒಂಥರ ಖುಷಿ. ಎಷ್ಟು ಸಖತ್ತಾಗಿ ಕಾಣುತ್ತೆ. ಇದು ನೋಡ್ರಿ, ಇದು ಸಖತ್ತೈತಿ. ಇಲ್ಲಿಂದ ಕೊಪ್ಪಳ ಜಾತ್ರೆ ಫುಲ್ ಕಾಣುತ್ತೆ. ಇಲ್ಲಿ ಏನೇನೆಲ್ಲ ಹಚ್ಚಿರ್ತಾರಲ್ಲ ಅಂಗಡಿ ಇಲ್ಲೇ ಕಾಣ್ತಾವೆ. ಇದು ಒಳಗೆ ಹೋಗಿದ್ವಿ ದೇವಸ್ಥಾನದಾಗ. ಇದು ಅನ್ನಪೂರ್ಣೇಶ್ವರಿ ಟೆಂಪಲ್. ನನಗಂತೂ ಜಗ್ಗು ಇಷ್ಟ. ಇಲ್ಲಿ ಹಂಗೆ ಮುಂದೆ ಬಂದ್ವಿ. ಇದು ಲಾಸ್ಟ್ ಟೈಮ್ ನೋಡಿಕೊಂಡು ಇಲ್ಲೊಬ್ರಿಗೆ ಮಾತಾಡ್ಸ್ಕೊಂಡು ಮುಂದೆ ಬಂದುಬಿಟ್ವಿ ನಾವು ಅಷ್ಟೇ. ಇವತ್ತು ಸಾಯಂಕಾಲ ಇಲ್ಲೇ ನಡೆಯೋದು ಕಾರ್ಯಕ್ರಮ ಎಲ್ಲ. ಬಟ್ ನಾವು ನೋಡೋಕ್ಕಾಗಲಿಲ್ಲ ಅಷ್ಟೇ. ಇದನ್ನ ಎಂಜಾಯ್.